ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹಾಗೆಯೇ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ನಿಶಿತ್ಗೆ ಇವತ್ತು ಲಾಸ್ಟ್ ಎಕ್ಸಾಮು. ಇವತ್ತು ಎಕ್ಸಾಮ್ ಬರೆದು ಬಂದುಬಿಟ್ರೆ ಇಷ್ಟು ದಿನಗಳಿಂದ ಓದಿದ್ದು ಈ ವರ್ಷದ್ದು ಮುಗೀತು. ನೆಕ್ಸ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗ್ತಾನೆ. ಮತ್ತು ಹೇಳ್ಬಿಟ್ಟು ಹೋಗಿದ್ದಾನೆ, ನನಗೆ ಏನಾದರೂ ಸ್ಪೆಷಲ್ ಮಾಡಿ ಇಡಿ ಆಯಿತಾ, ಇವತ್ತು ಲಾಸ್ಟ್ ಅಲ್ವಾ ಎಕ್ಸಾಮು, ಇವತ್ತು ಸ್ಕೂಲಿಗೆ ಹೋಗಿ ಬಂದಮೇಲೆ ಅಂತ. ಕ್ಯಾರೆಟಿಂದು ಸ್ಮೂತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದಾದಮೇಲೆ ಎಲ್ಲನ ಮಾಡಬೇಕು. ಸುಮ್ಮನೆ ಹಾಗೇ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ತಿಂಡಿ ತಿಂದುಬಿಟ್ಟು ಆಮೇಲೆ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಸೌಂಡ್, ಅದಕ್ಕೆ ನಾನು ಮನೇಲಿ ಅಷ್ಟು ವ್ಲಾಗ್ನ ಮಾಡಲ್ಲ. ವೆಹಿಕಲ್ ಸೌಂಡು, ಕೆಳಗಡೆ ನಾಯಿ ಬೊಗಳ್ತಾ ಇರುತ್ತೆ, ಎಲ್ಲದೂ ಇರುತ್ತೆ. ಇವತ್ತು ತಿಂಡಿಗೆ ನಾನು ಸನ್ನಾಸ್ ಅಂತ ಹೇಳ್ತಾರಲ್ಲ ಆ ಇಡ್ಲಿನ ಮಾಡಿದ್ದೆ. ಅದಕ್ಕೆ ಕೆಂಪು ಚಟ್ನಿ ಮಾಡಿದ್ದೆ, ಚೆನ್ನಾಗಾಗಿತ್ತು. ಇಡ್ಲಿ ಕೂಡ ಸಾಫ್ಟಾಗಿ ಚೆನ್ನಾಗಾಗಿತ್ತು. ಕೆಲವೊಂದು ಸಲ ಗಟ್ಟಿಯಾಗಿಬಿಡುತ್ತೆ, ಅದೇನೋ ಇವತ್ತು ಕರೆಕ್ಟು ಮೆಜರ್ಮೆಂಟಲ್ಲಿ ಹಾಕಿದ್ದಕ್ಕೆ ಸಾಫ್ಟಾಗಿ ಚೆನ್ನಾಗಾಗಿತ್ತು. ತಿಂಡಿ ಎಲ್ಲ ತಿಂದುಬಿಟ್ಟು ಆಮೇಲೆ ಕ್ಯಾರೆಟ್ ತಂದಿದ್ದು ಜಾಸ್ತಿ ಇತ್ತು. ಮತ್ತು ಇದರ ಸ್ಮೂತಿ ಮಾಡಿದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ಪ್ರವೀಣವ್ರಿಗೂ ಇಷ್ಟ, ನಿಶಿತು ಕೂಡ ತುಂಬ ಇಷ್ಟಪಟ್ಟು ಕುಡಿತಾನೆ. ಇದನ್ನು ಕಟ್ ಮಾಡ್ಕೊಬಿಟ್ಟು ಕುಕ್ಕರಿಗೆ ಹಾಕಿ ಒಂದು ವಿಷಲ್ ಅಥವಾ 2 ವಿಷಲ್ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಬೇಯಿಸ್ಕೊಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಮತ್ತು ನೆನೆಸಿರೋ ಬಾದಾಮಿನ 1-2 ರಿಂದ 3 ಎಷ್ಟಾದರೂ ಹಾಕ್ಕೋಬೋದು, ಹಾಕಿಬಿಟ್ಟು ಆಮೇಲೆ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಹಾಲನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡಿದರೆ ಸ್ಮೂದಿ ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ, ಹೆಲ್ದಿನೂ ಕೂಡ. ಇದಕ್ಕೆ 1 ಅಥವಾ 2 ಏಲಕ್ಕಿನ ಸಿಪ್ಪೆ ಸುಲಿದ್ಬಿಟ್ಟು ಹಾಕಿ ಗ್ರೈಂಡ್ ಮಾಡಿದರೆ ಇದರ ಫ್ಲೇವರು ಬೇರೆ ಥರ ಇರುತ್ತೆ. ಅದು ಕ್ಯಾರೆಟಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ. ಹೆಂಗಿದೆ? ಹೆಲ್ಪ್ ಮಾಡ್ತೀಯ ನನಗೆ? ಇಲ್ಲಿ ರಿಮೋಟ್ ಇದ್ದೀನಿ, ಆ ಕಡೆ ಹೋಗು, ಅತ್ತ ಹೋಗು. ನೀ ಅದ್ರಲ್ಲಿ ತೆಗಿಬೇಡ, ನಾ ಬಾಕ್ಸ್ ಕೊಡ್ತೀನಿ. ಇಷ್ಟ ಆಗುತ್ತೆ ಅಮ್ಮ, ಎಷ್ಟು ತಂದಿದ್ದಾರೆ, ಬಸ್ ಸುಟ್ಟು ತಂದಿದ್ದಾರೆ. ಬೇಗ ಬಾಕ್ಸ್ ಕೊಡಿ. ಅವತ್ತು ಮತ್ತು ಡೇ ಟೈಮಲ್ಲಿ ಬೇರೆ ಎಲ್ಲ ಕೆಲಸ ಇದ್ದಿದ್ದರಿಂದ ಅಲ್ಲಿ ಇಲ್ಲಿ ಅಂತ ಹೋಗಿ ವ್ಲಾಗ್ ಮಾಡೋದೇ ಮರ್ತುಬಿಟ್ಟಿದ್ದೆ. ಮತ್ತು ಈವ್ನಿಂಗ್ ಆಗುವಾಗ ಅವತ್ತು ಪ್ರವೀಣ್ ಅವರು ತರಕಾರಿ ತಂದಿದ್ದರು. ಲಿಶಿತ್ ಅದರಲ್ಲಿ ತರಕಾರಿಗಳನ್ನ ಎಲ್ಲ ಜೋಡಿಸೋದಕ್ಕೆ ನನಗೆ ಹೆಲ್ಪ್ ಮಾಡ್ತಾನೆ, ಎಲ್ಲ ಕೆಲಸನೂ ಮಾಡ್ತಾನೆ ಇವಾಗಲಿಂದನೇ. ಮುಂದೆ ದೊಡ್ಡವನಾದ್ಮೇಲೆ ಹೇಗೆ ಅಂತ ಗೊತ್ತಿಲ್ಲ. ಅದರಲ್ಲೂ ಅವನಿಗೆ ಕರಿಬೇವಿನ ಎಲೆನ ಬಿಡಿಸೋದು ಅಂದರೆ ತುಂಬಾ ಇಷ್ಟ. ಬಿಡಿಸ್ತೀನಿ ಕೊಡಿ ಅಂತ ಹೇಳ್ತಿರ್ತಾನೆ. ಎಂತೆಲ್ಲ ತಂದಿದ್ದಾರವ? ಕೊತ್ತಂಬರಿ ಸೊಪ್ಪು ಎಂತಕ್ಕೆ ಇಷ್ಟೆಲ್ಲ ಉತ್ಕೊ ಬಂದಿದ್ದು? ಕೊತ್ತಂಬರಿ ಸೊಪ್ಪು ಸಾರು, ಕೊತ್ತಂಬರಿ ಸೊಪ್ಪು ಪಲ್ಯ ಎಲ್ಲ ಮಾಡೋಣ ನಾವು. ಅಮ್ಮ, ಇದು ಹೆಸರು ನಾನು ಹೇಳಿದ್ದೀರಲ್ಲ, ಕರಿಬೇವಿನ ಎಲೆ. ಕರಿಬೇವಿನ ಎಲೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಕೊರಿಯಂಡರ್ ಲೀವ್ಸ್. ನೋ, ದಿಸ್ ಇಸ್ ಕೊರಿಯಾಂಡರ್ ಲೀವ್ಸ್. ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಕರ್ರಿ ಲೀವ್ಸ್. ಕರ್ರಿ ಲೀವ್ಸ್. ಇಷ್ಟೇ ಅಷ್ಟೇ ಇಷ್ಟೇ ಇಷ್ಟೇ. ಮತ್ತೆ ಏನು ಹೇಳ್ತಾರೆ? ವಾಗುಲ ಒಳ್ಳೈ ಆಯ್ತಾ? ವಾಗುಲ ಲೀವ್ಸ್. ಅಲ್ಲ, ನಿಂಗೀಗ ನಿಂದು ಎಕ್ಸಾಮ್ಸ್ ಎಲ್ಲ ಮುಗೀತಲ್ಲ, ಫುಲ್ ಫ್ರೀನಾ? ಫುಲ್ಲು. ಮತ್ತೆ ಸಮಾಚಾರ ಏನು? ನೆಕ್ಸ್ಟ್ ಯಾವ ಕ್ಲಾಸ್ ನೀನು? ಸೆಕೆಂಡ್. ಕೆಲಸ ಮಾಡ್ಬೇಕು ಮಕ್ಕಳು. ಸಾಕದ ನಾ ತೆಗ್ದಿಡ್ತೀನಿ. ಬೇಡ ಬೇಡ. ಎಷ್ಟು ದೊಡ್ಡ ತಂದಿದ್ದಾರೆ, ಅದೇನು ತೆಗಿರೋದು? ನಾನು ತೆಗಿಬೋದಿದ್ದೀನಿ. ತೆಗಿಬೇಡವಾ, ಈ ಬಾಕ್ಸ್ ಫುಲ್ ಆಯ್ತಲ್ಲ. ಸ್ವಲ್ಪ ತೆಗಿ, ಒಂದು ಅರ್ಧ ತೆಗಿ ಆಯ್ತಾ? ನೋಡಿ, ಗಂಟೆ ಎಷ್ಟು? ಗಂಟೆ ಎಷ್ಟಾರಾಗ ಸಾಕು ಅಲ್ಲ? ಸಾಕಲ್ಲ. ಒಂದು ಮರ ಮಾಡ್ಬೋದು, ಇಷ್ಟು ಎತ್ತರ ಆಗಲ್ಲ. ನೋಡಿ ಇಷ್ಟು ತೆಗ್ದಾಕಿದ್ದೀನಿ. ಭಾರಿ ಕೆಲಸ. ಥ್ಯಾಂಕ್ ಯು. ನಾನು ಇದು ತೆಗಿಯೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ. ಇದು ತೆಗಿಯೋದ್ರಲ್ಲಿ ಎಕ್ಸ್ಪರ್ಟು. ಹಾಂ, ಬೇಗ
ಹಂಗೆ. ತರಕಾರಿಗಳನ್ನೆಲ್ಲ ತೆಗೆದಿಟ್ಟಾದ್ಮೇಲೆ ರಾತ್ರಿ ಊಟಕ್ಕೆ ಸಾಂಬಾರು ಏನೂ ಇರಲಿಲ್ಲ. ಮತ್ತೇನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಮತ್ತೆ ವೆಜ್ ಫ್ರೈಡ್ ರೈಸ್ ಮಾಡಿದ್ರಾಯಿತು ಅಂತ ರೈಸೆಲ್ಲ ಮಾಡಿ ಇಟ್ಟು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈ ಥರ ಫ್ರೈಡ್ ರೈಸ್ ಎಲ್ಲ ನಮ್ಮನೇಲಿ ಪ್ರವೀಣ್ ಅವರಿಗೆ ರೈಸ್ ಮಾಡಿಬಿಟ್ಟು ಚಿತ್ರಾನ್ನ, ಪುಳಿಯೋಗರೆ, ಫ್ರೈಡ್ ರೈಸು ಈ ಥರದ್ದೆಲ್ಲ ತುಂಬ ಇಷ್ಟ. ಹಾಗಾಗಿ ಅವ್ರ ಜೊತೆಗೆ ನಾವೂ ತಿಂದಂಗೆ ಆಯಿತು. ಮತ್ತು ಈಸಿ ಅಲ್ವಾ ಮಾಡೋದು, ಕಷ್ಟ ಇರಲ್ಲ ಅಂಥೇಳಿ ಇದನ್ನು ಮಾಡೋಣ ಅಂತ ಮಾಡಿದೆ. ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೂ ವೆಜ್ ಫ್ರೈಡ್ ರೈಸ್ನ ಮಾಡಿ ತಿನ್ನಬೇಕು ಅಂತ ಅನಿಸಿದರೆ ಆ ವಿಡಿಯೋನ ನೋಡಿ ಒಂದ್ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಬಿಸಿ ಬಿಸಿ ವೆಜ್ ಫ್ರೈಡ್ ರೈಸ್ ರೆಡಿ. ಹಲೋ ಸರ್, ಸರಿ ಕೂತ್ಕೊಳ್ಳಿ. ಓಯ್ ತಿನ್ನು ಕೂತ್ಕೊಂಡು. ಸ್ವಲ್ಪ ಬಿಸಿ ಇದೆ ಅಷ್ಟೇ, ತಿನ್ನು. ಅದು ಸೀ ಲಯನ್ ಅಲ್ವಾ ಕಂದು? ಎಷ್ಟು ದಿನ ರಜೆ ನಿನಗೆ? ಎಷ್ಟು ದಿನ? 61 ಡೇಸ್ ರಜೆ. ಏನು ಮಾಡ್ತೀವ? ಮಜಾ ಮಾಡೋದು. ಆಮೇಲೆ ಮತ್ತೆ ಎಂತ ಮಾಡ್ತೀಯ? ಫೋನ್ ಯಾರು ಕೊಡ್ತಾರೆ? ಅಮ್ಮ? ಅಮ್ಮ ಕುದಿಯೋದೇ ಇಲ್ಲ. ಇವಾಗ ಫುಲ್ ಫ್ರೀ ಅಲ್ಲ? ನೆಕ್ಸ್ಟ್ ಇಯರ್ ಯಾವ ಕ್ಲಾಸ್ ನೀನು? ಹಾಂ, ಫಸ್ಟ್ ಸ್ಟ್ಯಾಂಡರ್ಡ್ ಹೆಂಗಿತ್ತು? ಚೆನ್ನಾಗಿತ್ತಾ? ಎಷ್ಟು ಮಾರ್ಕ್ಸ್ ಬರುತ್ತೆ? ಹಾಂ, ಆ್ಯನಿವಲ್ಲಿಗೆ 40 ತೆಗಿತೀಯಾ? ಔಟ್ ಆಫ್ ಔಟಾ? ಹೌದಾ? 80 ಆಗೋದಲ್ಲ. 6 ಸಬ್ಜೆಕ್ಟಿಗೆ ಎಷ್ಟಾಯಿತು? 200ಗೆ 200 ಅಲ್ಲ 500 ಅಂದಿದ್ದಮ್ಮ. ಹಾಂ, ಅದೇ 500. ಓವರಾಲ್ 500 ಮಾರ್ಕ್ಸಿಗಲ್ಲ? ಎಲ್ಲ ಸೇರಿ 500 ಮಾರ್ಕ್ಸಿಗೆ. ಹಳೆ ಬುಕ್ಸ್ ಎಲ್ಲ ಓದೋದೀಗ? ಯಾವಾಗಿಂದ ಹೇಳಿದ್ದು? LKGದ ಅಂತಲ್ಲ? ಎಂಡ್ ಮಾಡ್ತಿದ್ವಿ. ಆಮೇಲೆ ಲವಂಗ ಹೊಡಿತೀವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳು ಕಂದು. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವತ್ತಿನ ವ್ಲಾಗ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲದೂ ಮಾಡಿ. ಓಕೆ, ಬಾಯ್. ಕಮೆಂಟ್ ಮಾಡಿ, ಕುಕೀಸ್ ಮಾಡಿ. ಬಾಯ್ ಹೇಳು. ಬಾಯ್ 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 ಬಾಯ್. ಏನಾಯಿತು ನನ್ನ ರಾಜ್ಕುಮಾರ? ಏನಾಯಿತು? ಅವನು ಹೆದರ್ಸ್ತಾನೆ. ಸುಮ್ಮನಿರ. ಏನು ಪುಸಿ? ಯಾಕೆ ಬೇಜಾರಲ್ಲಿ ಕೂತಿದ್ದು ಪುಸಿ? ಹಾಂ ಪುಸಿ, ಯಾಕೆ ಬೇಜಾರಲ್ಲಿರೋದು ನನ್ನ ರಾಜಕುಮಾರ? ಯಾಕೆ ಬೇಜಾರಲ್ಲಿರೋದು? ಓಕೆ, ಯಾಕಪ್ಪ?